ನಮಸ್ಕಾರ ವಿದ್ಯಾರ್ಥಿಗಳೇ, ಸ್ಕ್ರೂ ಥ್ರೆಡ್ ಕಟಿಂಗ್ ಇಂಟರ್ನಲ್ ಮೆಟ್ರಿಕ್ ಥ್ರೆಡ್ ಟೂಲ್ ಗ್ರೈಂಡಿಂಗ್ ವಿಷಯಕ್ಕೆ ಸುಸ್ವಾಗತ. ಈ ಅಧ್ಯಾಯದ ಕೊನೆಯಲ್ಲಿ ನಮಗೆ ಸಾಧ್ಯವಾಗುತ್ತದೆ ಇಂಟರ್ನಲ್ ಥ್ರೆಡ್ ಅನ್ನು ಕತ್ತರಿಸುವುದು, ಇಂಟರ್ನಲ್ ವಿ ಥ್ರೆಡಿಂಗ್ ಟೂಲ್ ಅನ್ನು ಗ್ರೈಂಡ್ ಮಾಡುವುದು, ಟೂಲ್ ಆಂಗಲ್ ಗೇಜ್ ಅಥವಾ ಪ್ರೊಟ್ರಾಕ್ಟರ್ ಮೂಲಕ ಆಂಗಲ್ಗಳನ್ನು ಪರಿಶೀಲಿಸುವುದು. ಮಟೀರಿಯಲ್ಸ್ ಅಂಡ್ ಇಕ್ವಿಪ್ಮೆಂಟ್: ಟ್ಯಾಪಿಂಗ್ ಟೂಲ್ or tap wrench or tapping handle, cutting oil or lubricant, drill bit, screw pitch gauge. Process. Task 1. Cutting the internal thread. ಕಚ್ಚಾ ವಸ್ತುಗಳ ಅಂದರೆ ರಾ ಮೆಟೀರಿಯಲ್ ಗಾತ್ರವನ್ನು ಪರಿಶೀಲಿಸಿ. ಚೆಕ್ ಒಳಗೆ ಸುಮಾರು 10 ಮಿಲಿಮೀಟರ್ ಜಾ ಚೆಕ್ನಲ್ಲಿ ವರ್ಕ್ ಅನ್ನು ಹೋಲ್ಡ್ ಮಾಡಿ ಮತ್ತು ಟ್ರೂ ಇಟ್. ಒಂದು ತುದಿಗೆ ಫೇಸ್ ಮಾಡಿ. ರಫ್ ಮತ್ತು ಫಿನಿಶ್ ಹೊರಗಿನ ಡಯಾಮೀಟರ್ ಅನ್ನು 48 mm ಸಂಭವನೀಯ ಉದ್ದಕ್ಕೆ ತಿರುಗಿಸಿ. ಔಟರ್ ಎಡ್ಜ್ ನಲ್ಲಿ ಚೇಂಫರ್ 2x45 ಡಿಗ್ರಿ. ಥ್ರೆಡ್ ನ ಕೋರ್ ಡಯಾಕ್ಕೆ ರಂಧ್ರವನ್ನು ಡ್ರಿಲ್ ಮತ್ತು ಬೋರ್ ಮಾಡಿ. ಪೋಸ್ಟ್ ನಲ್ಲಿ ಇಂಟರ್ನಲ್ ಥ್ರೆಡ್ಡಿಂಗ್ ಟೂಲ್ ಅನ್ನು ಸರಿಪಡಿಸಿ ಮತ್ತು ಅದನ್ನು ಸೆಂಟರ್ ಗೇಜ್ ನೊಂದಿಗೆ ಸೆಟ್ ಮಾಡಿ. ಮಷೀನ್ ಅನ್ನು 3 mm ಪಿಚ್ ಗೆ ಸೆಟ್ ಮಾಡಿ ಮತ್ತು ಸ್ಪಿಂಡಲ್ ಸ್ಪೀಡ್ ಲಿವರ್ ಗಳನ್ನು ರಫಿಂಗ್ ಸ್ಪೀಡ್ ನ 1/3 ಗೆ ಹೊಂದಿಸಿ. ಬೋರ್ ಸರ್ಫೇಸ್ ಗೆ ಟೂಲ್ ನ ತುದಿಯನ್ನು ಟಚ್ ಮಾಡಿ ಮತ್ತು ಕ್ರಾಸ್ ಫೀಡ್ ಗ್ರಾಜುಯೇಟೆಡ್ ಕಾಲರ್ ಅನ್ನು ಶೂನ್ಯಕ್ಕೆ ಹೊಂದಿಸಿ. ಪಿಚ್ ಗೇಜ್ ನೊಂದಿಗೆ ಪರಿಶೀಲಿಸುವ ಮೂಲಕ ಪಿಚ್ ನ ಸರಿಯಾದತೆಯನ್ನು ಖಚಿತಪಡಿಸಿಕೊಳ್ಳಲು ಸಕ್ಸೆಸಿವ್ ಕಟ್ ಗಳನ್ನು ನೀಡುವ ಮೂಲಕ M24x3 ಅನ್ನು ರಫ್ ಮತ್ತು ಫಿನಿಶ್ ಮಾಡಿ. ಪೈಪ್ 48 mm ನಲ್ಲಿ ಕೆಲಸವನ್ನು ಹಿಮ್ಮುಖಗೊಳಿಸಿ ಮತ್ತು ಹೋಲ್ಡ್ ಮಾಡಿ ಮತ್ತು ಅದರ ರನ್ಔಟ್ ಅನ್ನು ಚೆಕ್ ಮಾಡಿ. ಎಂಡ್ ಆಫ್ ವರ್ಕ್ ಅನ್ನು ಎದುರಿಸಿ ಮತ್ತು ಒಟ್ಟು 32 mm ಉದ್ದವನ್ನು ನಿರ್ವಹಿಸಿ. ಔಟರ್ ಎಡ್ಜ್ ನಲ್ಲಿ ಚೇಂಫರ್ 1x45 ಡಿಗ್ರಿ. ಟಾಸ್ಕ್ 2. ಗ್ರೈಂಡಿಂಗ್ ವಿ ಟೂಲ್. ಥ್ರೆಡ್ಡಿಂಗ್ ಟೂಲ್ ಅನ್ನು ಗ್ರೈಂಡ್ ಮಾಡಲು ಪೆಡೆಸ್ಟಲ್ ಗ್ರೈಂಡರ್ ಅನ್ನು ತಯಾರಿಸಿ. ಗ್ರೈಂಡ್ ಫ್ರಂಟ್ ಕ್ಲಿಯರೆನ್ಸ್ ಆಂಗಲ್ 8 ಡಿಗ್ರಿ ಮತ್ತು ಸೆಕೆಂಡರಿ ಕ್ಲಿಯರೆನ್ಸ್ ಆಂಗಲ್ 20 ಡಿಗ್ರಿ.
5 ಡಿಗ್ರಿನ ಸೈಡ್ ಕ್ಲಿಯರೆನ್ಸ್ ಆಂಗಲ್ ಅನ್ನು ಮತ್ತು 30 ಡಿಗ್ರಿನ ಥ್ರೆಡ್ ಒಂದು ಬದಿಯ ಕಟಿಂಗ್ ಆಂಗಲ್ ಅನ್ನು ಗ್ರೈಂಡ್ ಮಾಡಿ. ಇನ್ನೊಂದು ಬದಿಯನ್ನು ಗ್ರೈಂಡ್ ಮಾಡಿ. ಕ್ಲಿಯರೆನ್ಸ್ ಆಂಗಲ್ 95 ಡಿಗ್ರಿ ಮತ್ತು ಥ್ರೆಡ್ ಕಟಿಂಗ್ ಆಂಗಲ್ 30 ಡಿಗ್ರಿ. ಟಾಪ್ ರೇಕ್ ಆಂಗಲ್ 6 ಡಿಗ್ರಿ ಮತ್ತು 4 ಡಿಗ್ರಿನ ಸೈಡ್ ರೇಕ್ ಆಂಗಲ್ ಅನ್ನು ಗ್ರೈಂಡ್ ಮಾಡಿ. ಝೀರೋ 0.3 ಇಂದ 0.5 mm ನೋಸ್ ರೇಡಿಯಸ್ ಅನ್ನು ನಿರ್ವಹಿಸಿ. ಆಯಿಲ್ ಸ್ಟೋನ್ ನಿಂದ ಡಿಬರ್ ಮಾಡಿ. ಈ ವಿಡಿಯೋದಲ್ಲಿ ನಾವು ಇಂಟರ್ನಲ್ ಥ್ರೆಡ್ ಅನ್ನು ಹೇಗೆ ಕತ್ತರಿಸುವುದು, ಇಂಟರ್ನಲ್ ವಿ ಥ್ರೆಡಿಂಗ್ ಟೂಲ್ ಅನ್ನು ಹೇಗೆ ಗ್ರೈಂಡ್ ಮಾಡುವುದು ಮತ್ತು ಟೂಲ್ ಆಂಗಲ್ ಗೇಜ್ ಅಥವಾ ಪ್ರೊಟ್ರಾಕ್ಟರ್ ಮೂಲಕ ಆಂಗಲ್ಗಳನ್ನು ಹೇಗೆ ಪರಿಶೀಲಿಸುವುದು ಎಂಬುದರ ಕುರಿತು ಕಲಿತಿದ್ದೇವೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಧ್ಯಾಯಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮತ್ತೊಂದು ಅದ್ಭುತ ಪರಿಕಲ್ಪನೆಯನ್ನು ತರುತ್ತೇವೆ. ಅಲ್ಲಿಯವರೆಗೂ ಕಾಳಜಿ ವಹಿಸಿ.